ಏನೇನೋ ರೆಕಮೆಂಡೇಶನ್ ಏನು ಮಾಡಿದ್ರು ಎಲ್ಲೂ ಸಿಕ್ಲಲ್ಲ. ಆ ರಿಪೋರ್ಟ್ ಬಂದಮೇಲೆ ನನ್ನ ತಮ್ಮನ ಕರೆಸಿ, ನಮ್ಗೆ ಹೇಳಿಲ್ಲ, ನನ್ನ ತಮ್ಮನ ಕರೆಸಿ ಹಿಂಗೆ ಆಗೋಗೈತಪ್ಪ. 20 ದಿನ ನಾವು ಅಲ್ದಾಡಿರೋದು ಭಗವಂತನ ಗೊತ್ತರು. ಬಾಬು ಅಂತ, ಯಡಿಯೂರು ಸಿದ್ಧಲಿಂಗೇಶ್ವರ. ಅವರು ವಯಸ್ಸು ಬಂದು 36, ಹೆಸರು ಇ ಶಿವಕುಮಾರು, ನಮ್ಮ ಅಳಿಮಯ್ಯ. ನಾನು ತುಮಕೂರಿಗೆ ಹೋಗಿದ್ದೆ. ತುಮಕೂರಲ್ಲಿ ಅಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ರಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ರೆ ಇದು ಅವ್ರು ಹೇಳಲಿಲ್ಲ, ಬಾಯ್ಬಿಟ್ಟು ನಮಗೆ. ಆಮೇಲೆ ಇದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಐತೆ ಅಂದರು. ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನಾವೇನು ಮಾಡಿದ್ವಿ, ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವು. ಆಮೇಲೆ ಲಾಸ್ಟ್ಗೆ ಇದು ಕ್ಯಾನ್ಸರ್ಗೆ ತಿರ್ಕೊಂಡೈತೆ ಅಂದರು. ನಾವು ಹೆಂಗೋ ಹತ್ರ ಆಯ್ತದಲ್ಲ ಅಂತ ನಾವು ಇದು ಟ್ರೈ ಮಾಡಿದ್ವು. ಅಲ್ಲೂ ಅವ್ರು ತಗೊಳ್ಳಿಲ್ಲ. ಏನೇನೋ ರೆಕಮೆಂಡೇಶನ್ ಏನು ಮಾಡಿದ್ರು ಎಲ್ಲೂ ಸಿಕ್ಲಲ್ಲ. 20 ದಿನ ನಾವು ಅಲ್ದಾಡಿರೋದು ಭಗವಂತನ ಗೊತ್ತರು. ಅವ್ರ ಮುಖಾಂತರ ಮೇಲೆ ಹೋದ್ವು. ಆಮೇಲೆ ಅಲ್ಲೊಂದು ಆಪ್ರೇಷನ್ ಮಾಡಿದ್ವು. ಆಮೇಲೆ ಈ ಗಡ್ಡೆ ಒಂದಿತ್ತು, ಕಳಿಸಿದ್ವು. ಆ ರಿಪೋರ್ಟ್ ಬಂದಮೇಲೆ ನನ್ನ ತಮ್ಮನ ಕರೆಸಿ, ನಮ್ಗೆ ಹೇಳಿಲ್ಲ, ನನ್ನ ತಮ್ಮನ ಕರೆಸಿ ಹಿಂಗೆ ಆಗೋಗೈತಪ್ಪ. 8 ಕಿಮಾ ಕೊಡಬೇಕು ಅಂದ್ರು 6 ಕಿಮಾ ಕೊಟ್ಟಿಸ್ವು. ಕೊಟ್ಟಿದ್ಮೇಲೆ ಆಮೇಲೆ ಬೆಡಿ ಸ್ಕ್ಯಾನ್ ಮಾಡಬೇಕು ಅಂದ್ರು ಮಾಡಿದ್ವು. ಬೆಡಿ ಸ್ಕ್ಯಾನಲ್ಲಿ ಕಾಣಲಿಲ್ಲ. ಸೂಜಿ ಪರೀಕ್ಷೆ ಮಾಡಬೇಕು ಅಂದ್ರು ಸೂಜಿ ಪರೀಕ್ಷೆ ಮಾಡಿ 4 ದಿನ ಆಯಿತು. ರಿಪೋರ್ಟ್ ಬಂತು, ಒಂದು ಸ್ಪಾಟೇ ತೆಗಿಬೇಕು, ಈ ಥರ ಆಗೈತೆ, ಲಿವರಲ್ಲಿ ಮಧ್ಯದಲ್ಲಿ ಸೇರ್ಕೊಂಬಿಟ್ಟೈತೆ ಅಂತ ಎಲ್ಲ ರಿಪೋರ್ಟ್ಗಳೆಲ್ಲ ತೋರಿಸ್ತರು ನಮಗೆ. ಅದು ವಿಡಿಯೋನು ಇದರಲ್ಲಿ ಕಂಪ್ಯೂಟರಲ್ಲಿ ತೋರಿಸಿದ್ರು. ನೋಡಪ್ಪ, ಈ ಥರ ಸ್ಟೇಜ್ ದಾಟ್ಬಿಟ್ಟೈತೆ, ಇವಾಗ ಅವಾಗ ಅಂತವ್ರೆ. ಆ ಗೂಗಲಲ್ಲಿ ಹೊಡೆದು ನಮ್ಮ ಅಣ್ಣ ನಾಗಣ್ಣ ಅಂತವನೆ, ಆ ಅಣ್ಣ ಹೊಡೆದು ನಂಬರ್ ಕೊಟ್ಟು ಆಮೇಲೆ ನಿನ್ನೆ ಮಾತಾಡಿದೆ. ಇವತ್ತು ಬಂದು ಇಲ್ಲಿ ಮೆಡಿಸಿನ್ ತಗೊತಾ ಇದ್ದೀನಿ ಸರ್. ಇದು 3.5 ತಿಂಗಳಾಯ್ತು ಸರ್. ಅವೇನು ಸ್ಮೋಕ್ ಏನಿಲ್ಲ, ಇವನ್ ಆಗ್ತಾ ಇದ್ದ ಪಾನ್ ಪರಾಕು ತಿನ್ನೋಕೆ ಹೋಯ್ತಾನೆ. ಇದನ್ನು ಇಲ್ಲಿ ಒಂಥರ ವಾಮಿಟ್ ಬಂದಂಗೆ ಆಯ್ತದಂತೆ. ಪುನರ್ಜನ್ಮ ಹಾಸ್ಪಿಟ್ಲಲ್ಲಿ ಆಯುರ್ವೇದಿಕೆಯಲ್ಲಿ ಎಷ್ಟೋ ಜನ ನಮಗೂ ಹೇಳಿದ್ರು ಪರವಾಗಿಲ್ಲ, ಅಲ್ಲಿ ಒಂದು ಸತಿ ತೋರಿಸೋ, ಭಗವಂತ ಏನಾರು ಒಂದು ಚಾನ್ಸ್ ಕೊಟ್ಟವನೇನೋ ನೋಡು ಅಂದರು. ಅದ್ರಿಂದ ನೆನ್ನೆ ಫೋನ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್.